ಬಳಿರೇ ಮನಸಕ್ಕಿನ ಮೂರ್ಖನಾದ ರೇಣುಕ ರಾಜನ ಕಾರ್ತವೀರ್ಯನ ಈ ಸಹಸ್ರ ಭಾವ ಕಾರ್ತವೀರಾಜನ ಮುಂದೆ ನಡೆಯೋದು ನಿನ್ನ ಬರ್ಜವ ಬೇಗನ ಬಳಿರೇ ಎಲೈ ಅದಮ ನಿನ್ನ ದಿನ ನಾನಿಲ್ಲದ ಸಮಯದಲ್ಲಿ ಸದ್ದ ಸಳವಿಲ್ಲದೆ ಬಂದು ನಮ್ಮಪ್ಪನೊಡನೆ ಹೊಡೆದಾಡಿ ಜಯಿಸಲಾಗದ ನಿಮ್ಮಪ್ಪ ಓಡಿ ಹೋಗಿರಲಿಲ್ಲ ಮರಿತ ರೋಗಶೇಷ ಋಣಶೇಷ ಶತ್ರುಶೇಷ ನಮ್ಮ ಬಲಿಯ ಬಿಟ್ಟರ ನಮಗೆ ಸುಲಭವಲ್ಲ ಎಂಬ ನಾನು ನುಡಿದಂತ ನಿನ್ನ ನಿರ್ನಾಮ ಮಾಡಬೇಕೆಂದು ರಣ ಕಂಕಣവും ಕಟ್ಟಿ ಕದನಕ್ಕೆ ಬಂದ ಈ ದಿಟ್ಟ ಇಷ್ಟೊಮ್ಮ ಖಂಡಾಡಲಿಕ್ಕೆ ನಿನ್ನಮ್ಮ ಕರೆಸಿದಲ್ಲ ಅವನ ಪರಾಕ್ರಮವನ್ನು ನಾನೇನು ಹರಿಯೋದನಲ್ಲ ಆ ಮೋಸಗಾರನಾದ ಇಷ್ಟು ನಿಜ ಧೈರ್ಯದಿಂದ ಧಾರಣ ಜಯಿಸಿಲ್ಲ ನಿನ್ನ ಕೆಲವುಗಳನ್ನು ನುಚ್ಚು ನುಚ್ಚಾಗುವಂತ ಕೊಂಚ ಸೇರಿಸುವೆ ಯಾರು ಸೇರಿಸೋರು ಸ್ವಲ್ಪ ತಾಳೆ ಅದಮ ಅದಮರೋಳ ಅದಮನಾದ ಎಲೆ ಮಾಹಿಷ್ಮತಿ ನಗರದ ಅರಸರ ಎಲೆ ರೇಣಕನಂಬಾದ ಅವುಗಳನ್ನು ಅರೆಗಡಿವನು ಇಲೇ ಕುಲ್ಲ ಎಲೆ ಅದಮ ಹುಟ್ಟಿ ಬರುವುದಕ್ಕೆ ನೀನೇನು ಹುಲ್ಲು ಬೀಜವಲ್ಲ ನಮ್ಗೆಲ್ಲವುದು ನಿನ್ನಿಂದಾಗೆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಯಾರಿಂದ ಸಾಧ್ಯವಾಗುವುದು ಸ್ವಲ್ಪ ತಾಳೆ ಅದಮ ಬಳಿ ಎಲೈ ರೇಣಕನೆಂಬ ಅದಮ ಎನ್ನ ಮೇಲೆ ಚೋರನಂತೆ ಅನ್ನ ಪಿತನೊಡನೆ ಸಂಗ್ರಾಮಕ್ಕೆ ಬಂದೆಯ ಸಹಜವಾಗಿ ಬಂದಿರುವನು ಎಲೈ ಬುದ್ಧಿ ಶೂನ್ಯನ ನಡೆಯಲಾರದು ಎನ್ನ ಮುಂದೆ ನಡೆಯದು ನಿನ್ನ ದೌರ್ಜನ್ಯ ಯಾರ್ದು ನಡೆಯುವುದು ಸ್ವಲ್ಪ ಫೋನ್ ಮಿಂಚಿನಂತೆ ತಳಕ್ಕೆಂದು ಹೊಳೆಯುತ್ತ ಬರುವ ಎನ್ನ ಸರಂಗಳ ನಿಗ್ರಹಿಸಿಕೊಂಡು ಮಾತನಾಡು ಕೈಲಾಗದಿದ್ದರೆ ಸೋತನೆಂದು ಎನ್ನ ಪಾದಕ್ಕೆ ಶರಣ ಮಾಡೋ ನಾನೇನು ಸಂಬಂಧದವನಲ್ಲ ಎಲ್ಲ ಈ ಮೋಡಮತಿಯ ಇಲ್ಲವಾಯಿತಂದ್ರೆ ಮಾದ್ರಣ ಮಂಡಲದೊಳನಿಗೆ ಬರುವುದು ದುರ್ಗತ ಈ ರೇಣಕನಂಬಾದಮ ಮದವೇರಿದ ಮನ ಬಂದಂತ ಯಾತಕ್ಕೆ ಗೊತ್ತಿಕೊಳ್ಳುವೆ ನಿನ್ನ ಶೌರ್ಯ ಸಿಂಹದ ಮುಂದೆ ಸಿಕ್ಕಾಳಿಕೆ ಒದರಿದರೆ ಈ ಸಿಂಹವು ಏನಾದರೂ ಹೆದರವಲ್ಲದೆ ಸಹಜವಾಗಿ ಬೆದರುವುದರೇ ಆದಮ ಕಾರು ಮುಗಿಲು ಕತ್ತಲಾಗುವಂತೆ ಎನ್ನ ಸರಂಗಳಂ ಭರಸೆಳೆದಿರುವುದು ತರಹರಿಸಿಕೊಳ್ಳ ಪ್ರತಿ ಮಾತನಾಡಿದರ ಎಲೆ ರೇಣಕನಂಬ ಪಾಮರ ನೀನ್ಯಾವ ದೊಡ್ಡ ಶೂರ ನೀನ್ಯಾವ ದೊಡ್ಡ ಧೀರ ಈ ಕಲಿಸೂರ ಕಾರ್ತವೀರಾಜನ ನಂದರ ಚತುರ್ದಶ ಭವನ ಬ್ರಹ್ಮಾಂಡವ ಕೆಳಗಾಗಿ ಒಯ್ದಾಡುವುದು ನಾನೇನು ಸಾಮಾನ್ಯದವನು ಯಕ್ಕೋಚಿತ ನಿನ್ನಂತವನ ಪಾಡೇನು ನಿನ್ನಂತವನ ಬಾಡೇನು ಎಲೈ ಅದಮ ಮೂಡು ಆಕಾಶ ಮಂಡಲಕ್ಕೆ ಮಖವೆತ್ತೆ ತನಕವು ಅಲ್ಲ ತೆರೆದ ಒದರಿದರೆ ಆಕಾಶವೇನಾದರೂ ಎದರುವುದು ಹಿಂದಿನ ಸಂಗ್ರಾಮದಲ್ಲಿ ನಿನ್ನ ಸದೆಬಡಿಯದಿದ್ದರ ರೌದ್ರರೋಪೆ ಮುನಿಯವರ ದತ್ತಾತ್ರೇಯರಿಂದ ಧನುರ್ವಿದ್ಯೆಯನ್ನು ಕಲಿತು ಸಾರ್ಥಕವೇನು ಪಾಮರ ಸೇರಿಸುವನಿಂದ ಕಾರ್ತವೀರ್ಯನೆಂಬ ಕೂಸೆ ನಿನಗೆ ಯಾಕೆ ಬೇಕು ಯುದ್ಧದ ಆಸೆ ನಿನಗೆ ಯಾಕೆ ಬೇಕಲೇ ಯುದ್ಧದ ಆಸೆ ಸಮರಕ್ಕೆ ಸಿದ್ಧನಾಗ ಬಂದ ಗಗನಾಂತರಕ್ಕೆ ಆರುವುದು ನಿನ್ನ ರುಂಡು ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಅದಮ ಮದಾನ್ನನಾದ ರೇಣುಕ ರಾಜನ ಅನ್ನ ಕೋರ್ಗಣ್ಣಿಗೆ ಪೆಟ್ಟು ತಾಳಲಾರದೆ ಮರಣವಾದನ ಬರ ಬರ ಸಾರಥೆ ಈ ತ್ರಿಭುವನದ ಕಲಿಸುವರ ಕಾರ್ತವೀರಾಜನಿಗೆ ಸರಿಸಮನರ ವೀರರಿದ್ದರೆ ತಕ್ಷಣದ ಸಮರಂಗಕ್ಕೆ ಬರ ಸಾರಥಿ ರಣಬೇರಿಯ ಪಟ್ಟು ಜಾಗ್ರತೆ ನಿನ್ನ ಹೆಸರಿನಾಗಲಿ ಭಾರ್ಗವ ಭಾರ್ಗವ ಬರಬೇಕು ಭಾರ್ಗವನ
ಭಾರ್ಗವ ರಾಮ ಬರಬೇಕು. ಭಾರ್ಗವ ಅರ್ಜೆಂಟಾಗಿ ಕರ್ಕೊಂಬರ್ಬೇಕು. ಪಾತ್ರರಾಯರು ಹೌದು. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ. ನೀನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ. ನೀನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ. ಬಾಳಿನ ಮರ್ಮ ಅರಿತವರಿಲ್ಲ, ದೇವರಾಟ ಬಲ್ಲವರಲ್ಲ. ನಿನ್ನೆ ತನಕಾಯಾಗಿತ್ತು ಸುಪ್ಪತ್ತಿಗೆ, ಹಿಂದೆ ಮೈಗೆ ತಯಾಯ್ತು ಈ ಮೈಗೆ. ಹಿಂದೆ ಹಾಳಾಗಿ ಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ಮೈಕ್ ಬಂದ್ ಮಾಡಿ.
ಬಂದವರದಾರನಿಗೆ ದೇವ ದಿವ್ಯ ಪ್ರಭಾವ ಪಾವುದಾರನಿಗೆ ದೊರೆಯ ಭಾಗ್ಯದ ಸಿರಿಯೇ ಬಳಿರೇ ಎಲೈ ಮಾನವ ದೇವ ಚಟ್ ಚಟ ಸ್ಫೋಟ ದೂಟ ಘಟ ಮುಕುಟ ದಟ ಘಟಿತ ಬಟೋತ್ತರ ವೀರ ವೇಷದಿಂದ ನಟ ನಟಿಸುತ್ತ ಬಂದ ಬಟೋರ್ವ ಚಟ್ ಚಟ ಎಂದ ಸಮಗಚ್ಚಲಿ ತತ್ವೀಕರ ಬಳಿರ ಈ ಬ್ರಹ್ಮಾಂಡವು ಥಟ್ ಫಡಲ್ಲಂದ ನಡಗಿದವ ಬಲ ಬಲ ಮಾನವ ರೌದ್ರ ವೇಷದಿಂದ ಬರುವ ಮತಾಂತರ ಕಂದರಗಳ ಮರಗಡುವ ಶೌರ್ಯ ಗಂಡ ಗಂಡುಗಳ ಗಂಟಲ ಗಾಳ ಬಲ ಬಲ ಎಲ್ಲ ಮಾನವ ದೇವ ಆ ಇತ್ಕುಲ ಗಣನಖ್ಯದ ವಾಗ್ನೆ ಸ್ವರೂಪ ಬಾಪುರ ರಕ್ಕಸರ ಸೊತ್ತುಗಳೆಂಬ ಅಂಧಕಾರಕ್ಕೆ ಆರ್ಕಲ ತಪ್ಪ ಭುಜಬಲ ತೋರ್ಪ ರಕ್ಕಸರನ್ನು ಸಂಹರಿಸುವ ವೀರಾದಿ ವೀರ ಬಲ ಬಲ ಎಲ್ಲ ಮಾನವ ದೇವ ಇಂತಹ ಇಕ್ಷಕುಲ ಪ್ರದೀಪನಂದಾರಂದು ಕೇಳುವುದಕ್ಕೆ ನೀನು ದಾರುಪಟ ಮುಂದೆ ಕೇಳ ಈ ಅಂಬಿಗರ ಹುಡುಗನ ಆರ್ಪಟ ಓಹೋ ದೇವ ನಾವು ದಾರನ್ನು ಕೇಳಿದ್ಯಾ ಜ್ಞಾನಿಯಲ್ಲಿ ವೇದವಾಸ ಕವನದಲ್ಲಿ ಕನಕದಾಸ ಕನ್ನಡದಲ್ಲಿ ಪುರಂದರವಾಸ ಈ ರೈತರು ಲಕ್ಷ್ಮಿ ಈ ರೈತರ ಮೆಸಿಕೆ ಬೆಳೆದರ ಪೂರ ಲಾಸ ನನ್ನ ಹೆಂಡತಿ ಉಳ್ಳಡುವ ಕುರುವಡು ಕ್ರಾಸ ನನ್ನನ್ನು ದಾಸಾನುದಾಸ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬಳಿರೇ ಎಲೆ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದು ಏನು ದೇವ ಗುಡಿ ಗುಡಿಸುವ ಎನ್ನ ವೀರ ಬಬ್ಬಯ ಹಾರ್ಬಟಕ್ಕ ಇತರ ಎಡ್ಡ ಬಡದ ನೆಬ್ಬರಗಾಗಿ ಎನ್ನ ಪರಾಕ್ರಮಕ್ಕೆ ಬಲ ಬಲ ಎಲ್ಲ ಸಾರಥಿ ಭೂಪತಿ ಮತ ಬೇರೆದ ಮತಾಂತರ ಮಂಕತನವನ್ನ ಬೆಳೆಸಿ ಸದ್ಬುದ್ಧಿಯನ್ನ ಕಳಿಸಿ ದ್ರವವನ ವೀರರಿಂದ ವಂದನೆ ಮಾಡಿಸಿಕೊಳ್ಳು ಶ್ರೇಷ್ಠನಾದ ಬ್ರಾಹ್ಮಣ ಎದರಾಟ ಬಂಡರ ರುಂಡಂಗಳು ಚಂಡರು ಪ್ರವೀಣ ಬಲ ಬಲ ಎಲ್ಲ ಸಾರಥಿ ಭೂಪತಿ ಎನ್ನಯ ಎಡಬಲದ ಕುಡಿ ಮೀಸೆಯ ಕಾರ್ಗತ್ತಲೆಯ ವರ್ಣಯಂ ಕಂಡ ಅಬ್ಬರಸ ಮುನಂದ ಬಂದ ಕರ್ಪೂರ ರಿಪ್ಪಾದ್ ಮಾಡುವ ಓರ್ವ ಪ್ರಚಂಡ ಬಳಿರ ಭೃಗುವಂಶೋದ್ಭವ ಮಹಾಮುನಿ ಜಮದಗ್ನಿಯ ಕುಮಾರ ರೇಣುಕಾದೇವಿ ಗರ್ಭದೋತ ರಾಪತಿ ಅಂತ ಉದ್ಭವಿಸುವ ದುರಧೀರ ಪರಮವೀರ ಮೂರು ಲೋಕದ ಸೂರ ಸೋಲಿನ ಸಲದಾರ ಬಲ ಬಲ ಎಲ್ಲ ಸಾರಥಿ ಭೂಪತಿ ನಮ್ಮ ತಾಯಿ ಎಂದರೆ ನನಗೆ ಬಲು ಪ್ರೇಮ ಕಡುಗಲಿ ಭಾರ್ಗವ ರಾಮನಂದು ಎನ್ನ ನಾಮ ಈ ಧರಣಿಯ ಬಿರ್ರನ ಬಿರಿಯುವಂತ ಜಯ ಬೇರಿಯನ್ನು ಒಡಿಸಿ ಸೂತ ಪರಮ ಪ್ರಖ್ಯಾತ ಇನ್ನ ಭೂಪತಿ ಭಾರ್ಗವರಾಮನು ತಾವಾದರೆ ಈ ಸಮಾಮತಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೇವ ದಿವ್ಯ ಪ್ರಭಾವ ಬಳಿರೇ ಎಲೈ ಚತುರ್ಮತಿಯುತನಾದ ಸೂತ ದೇವ ಶೃಂಗಾರತರ ಮಾತ ಬಂಗಾರದ ಬಿತ್ತನೆಯಿಂದ ವಜ್ರ ವೈಡೋರ್ಯಗಳಿಂದ ಪರಿಶೋಭಿಸುವ ಈ ಸಭಾಮತಕ್ಕೆ ಎನ್ನ ದಿಗ್ವಿಜಯ ಕಾರ್ಯಾರ್ಥವೇನೆಂದರೆ ಅದು ಏನು ದೇವ 56 ದೇಶದ ರಾಜರ ಶ್ರೇಷ್ಠನಾದ ಕಾಶ್ಮೀರದ ಅರಸ ರೇಣುಕ ರಾಜನ ಕುಮಾರಿ ನಮ್ಮ ಜನನಿಯಾದ ರೇಣುಕಾ ದೇವಿಯಿಂದ ಆಶೀರ್ವಾದ ಪಡೆದ ಬಳಿರ ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಬರೋಣವಾಯಿತು ಸಾರಥಿ ಎನ್ನ ಎತ್ತ ಮಾತೆಯಾದ ರೇಣುಕಾ ದೇವಿಯನ್ನು ತೋರು ಜಾಗೃತಿ ತಿಳಿಯಿತು ಭೂಪತಿ ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಸುರವಾರ್ ನಿಂಗಪ್ಪ 5,000 ರೂಪಾಯಿ ಮತ್ತು ಈ ಬೆಂಗಳೂರು ಹಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮ ಪುರಗಾರ ಮಾಡಿರುತ್ತಾರೆ ಈ ಹೂನಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮ ಪುರಗಾರ ಮಾಡಿರುತ್ತಾರೆ ಓ ಎನ್ನಂ ಪಡೆದ ಜನನಿಯಾದ ರೇಣುಕಾ ದೇವಿ ನಿನ್ನ ಪಾದಾರವಿಂದಕ್ಕೆ ಎನ್ನಯ ಭಕ್ತಿ ಪೂರ್ವಕ ನಮೋ ನಮಃ ದೀರ್ಘಾಸ್ತಿರಮಸ್ತು ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ
ಅಹೋ ಎನ್ನಂ ಪಡೆದ ಮಾತೆ ಏನಿದು ನಿನ್ನ ಮುಖ ಚರ್ಯದ ರೀತಿ ಭಾರ್ಗವ ಅಮ್ಮಯ್ಯ ಅರಳುವ ಹೂವಿನ ಮೊಗ್ಗೆಯಂತ ನಿನ್ನ ನಗು ಮುಖ ಒಳ್ಳ ಮುಖ ಕಮಲ ಕಂದೆ ಕೊಂದೆ ಕಪ್ಪಾಗಲ ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯ ಪ್ರದಾಯಿನಿ ಅಮ್ಮಯ್ಯ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾ? ಹೌದು ಅಮ್ಮಯ್ಯ. ಭಾರ್ಗವ ಅಮ್ಮಯ್ಯ, ಎಲ್ಲ ಹಣೆ ಬರಹವು ಏನೆಂದು ಹೇಳಲಿ ಕಂದ. ಅದೇನು ಮಾತೆ ಭಾರ್ಗವ? ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಅಮ್ಮಯ್ಯ? ಬಾರೇ ಭಾರ್ಗವ ನಾ ಸಹಿಸೆ ಭಾರ್ಗವ ಮಾತೆ ಬಾರೇ ಭಾರ್ಗವ ನಾ ಸಹಿಸೆ ಶೋಕವ ಬಾರೇ ಭಾರ್ಗವ ನಾ ಸಹಿಸೆ ಶೋಕವ. ಜನನಿ ಅಮ್ಮಯ್ಯ, ಅದೇನು ವಿಸ್ತಾರವಾಗಿ ಹೇಳು ಮಾತೆ. ಎನ್ನ ಹಣೆಯಲ್ಲಿ ಎಂಥ ಬರಹವ ಬರದಿರುವನ ಆಜಡಜೋದ್ಭವ. ಆ ಸೃಷ್ಟಿಕರ್ತ ಬ್ರಹ್ಮನ ನಿನ್ನ ಹಣೆಯಲ್ಲಿ ಎಂತಹ ಬರಹವನ್ನು ಬರೆದಿರುವನು ಮಾತೆ. ಕಂದ, ಅಮ್ಮಯ್ಯ, ಆ ಬ್ರಹ್ಮನು ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಭಾರ್ಗವ. ಅಹೋ ಮಾತೆ, ಕಂದ, ದಾನ ಮಾಡಿದರ ಧರ್ಮ, ಪಾಪ ಮಾಡಿದರೆ ಕರ್ಮ, ಯಾರಿಗೆ ದೊರೆಯಲಾಗದ ಆ ಬ್ರಹ್ಮನ ಮರ್ಮ. ನಿನ್ನ ಬರಹವನ್ನು ಬದಲಿಸುವನು ಈ ನಿನ್ನ ಮಗ ಭಾರ್ಗವರಾಮ. ಅಮ್ಮಯ್ಯ, ಎನ್ನ ಹಣೆಯಲ್ಲಿ ಎಂಥ ಬರಹವ ಬರದಿರುವನು ಆಜಡಜೋದ್ಭವ. ಬ್ರಹ್ಮ ಬರಹವ ಬದಲಿಪನವ. ಬ್ರಹ್ಮ ಬರಹವ ಬದಲಿಪನವ. ವಿಧಿಯ ನೇಮವ ಅರಿತವನವ. ವಿಧಿಯ ನೇಮವ ಅರಿತವನವ. ಬಾರೇ ಭಾರ್ಗವ ನಾ ಸಹಿಸೆ ಶೋಕವ. ಬಾರೇ ಭಾರ್ಗವ ನಾ ಸಹಿಸೆ ರಾಮ. ಅಮ್ಮಯ್ಯ, ಎನ್ನ ಹಣೆಯಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನಲ್ಲ ಕಂದ. ನಿನ್ನ ಹಣೆಯಲ್ಲಿ ಆ ಬ್ರಹ್ಮನು ಎಂತಹ ಬರಹವನ್ನು ಬರೆದಿರುವನು ಮಾತೆ. ಅಮ್ಮಯ್ಯ, ಬ್ರಹ್ಮನು ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಹೋ ಅಮ್ಮಯ್ಯ, ಏನಿದು ನಿನ್ನ ಮಾತಿನ ಮರ್ಮ. ನಿನ್ನ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾವು ಕೇತುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತ ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣಗಳಿಂದ ಬಾಡಿದ ಕಮಲದ ಹೂವಿನಂತೆ. ಅಮ್ಮಯ್ಯ, ಈ ನಿನ್ನ ಮುಖವು ಮುದುಡಿದ ತಾವರೆಯಂತಾಗಲು ಕಾರಣವೇನು? ಅಮ್ಮಯ್ಯ,
ಈ ನಿನ್ನ ಹೃದಯದಲ್ಲಿ ಇಂಥ ಹಾಲಾಹಲ ಬರೆಸಿ ಈ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳಿದರೆ ಬಳಿರ ಅರಗಳಿಗೆ ಅವನ ಚಿರಚ್ಛೇದನ ಮಾಡಿ ನಿನ್ನ ಪಾದಾರವಿಂದಕ್ಕೆ ತಂದೊಪ್ಪಿಸುವನು ಮಾತೆ. ಯಾವ ಕಾರಣಕ್ಕಾಗಿ ಈ ನಿನ್ನ ಮನೋವ್ಯಥೆ ಅಮ್ಮಯ್ಯ? ಯಾವ ಕಾರಣಕ್ಕಾಗಿ ದುಃಖಿಸುತ್ತಿರುವೆ ಮಾತೆಯಿಂದ ಕೇಳಿದೆಯಾ? ಹೌದು ಅಮ್ಮಯ್ಯ. ಎನ್ನ ದುಃಖದ ವಿಚಾರವನ್ನು ನಿನ್ನ ಮುಂದೆ ಹೇಳಬೇಕೆ ಕಂದ ರಾಮ. ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ನಿನ್ನ ಮುಂದೆ ಹೇಳಲೇಬೇಕೆ ಕಂದ? ಹೌದು ಮಾತೆ. ಭಾರ್ಗವ, ಅಮ್ಮಯ್ಯ, ಆ ದುಃಖದ ವಿಚಾರವನ್ನು ಹೇಳುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಅಹೋ ಎನ್ನಂ ಪಡದ ಮಾತೆ. 9 ತಿಂಗಳ ಎಷ್ಟು ಹೊತ್ತು ಸಾಕಿ ಸಲಹಿದ ಎತ್ತ ಮಾತೆಯ ಕಣ್ಣಲ್ಲಿ ನೀರು ಬಂದರೆ ನಾನು ಹೇಗೆ ಸಹಿಸಲಿ ಮಾತೆ? ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಕಂದ. ಅದು ಯಾತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನಾನು ಹೇಳಲೇಬೇಕೆ ಕಂದ? ಹೇಳಬೇಕು ಅಮ್ಮಯ್ಯ. ನೀನು ಕೇಳಬೇಕೆಂಬ ಆತುರವೇ? ಹೌದು ಮಾತೆ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ಬೇರೆದ ಶಾಪ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ತೀರಿದ ತಾಪವ. ಭಾರ್ಗವ, ಅಮ್ಮಯ್ಯ, ಎನ್ನ ತಂದೆಯನ್ನು ಕೊಂದು ನನ್ನನ್ನು ಈ ರೀತಿ ದುಃಖಕ್ಕೀಡು ಮಾಡಿರುವನು ಆ ಅಧಮನು. ಅಮ್ಮಯ್ಯ, ಅವನು ಯಾರೆಂದು ನಿನ್ನ ಮುಂದೆ ಹೇಳುವೆನು ಕಂದ? ಹೇಳಬೇಕು ಮಾತೆ. ಕೇಳುವೆಯಾ? ಹೇಳು ಮಾತೆ. ಆ ರಕ್ಕಸರ ಹೆಸರನ್ನು ಕೇಳಿ ನೀನು ಏನು ಮಾಡಬಲ್ಲೆ ಕಂದ? ನಿನ್ನ ಅಪ್ಪಣೆ ಎಂದಾದರೆ ಬಳಿರ ಹಲಲಲ ಅವನ ಶಿರವನ್ನು ಗಗನ ಮಂಡಲಕ್ಕೆ ಹಾರಿಸಿ ಬರುವನು ಮಾತೆ. ಕಂದ, ಅಮ್ಮಯ್ಯ, ನೀನು ಚಿಕ್ಕವನು ರಾಮ. ನಾನು ಚಿಕ್ಕವನಾದರೆ ನನ್ನ ಕೈಯಲ್ಲಿರುವ ಈ ಬಿಲ್ಲು ಬಾಣಗಳು ಚಿಕ್ಕವೇನು ಮಾತೆ? ಭಾರ್ಗವ, ಅಮ್ಮಯ್ಯ, ರೇಣುಕ ರಾಜನ ಕೈಯಿಂದಾಗದ ಕಾರ್ಯ ನಿನ್ನಿಂದ ಸಾಧ್ಯವಿಲ್ಲ ಮಗನೇ. ಚಿಕ್ಕವನು ಎಂದು ಹೇಳುವಿಯಲ್ಲ, ಈ ಚಿಕ್ಕವನ ಪ್ರತಾಪವನ್ನು ಹೇಳುವನು ಕೇಳು ಮಾತೆ. ಅದೇನು ರಾಮ? ಚಿಕ್ಕದಾದ ಒಂದು ಬೆಂಕಿ ಕಡಿಯು ದೊಡ್ಡದಾದ ಕಾಡನ್ನು ಸುಡುವುದು ಬಿಟ್ಟಿದೆ. ಚಿಕ್ಕದಾದ ಒಂದು ಮೀನಿನ ಮರಿಯು ದೊಡ್ಡದಾದ ಸಮುದ್ರವನ್ನು ಈಜುವುದು ಬಿಟ್ಟಿದೆ. ಅಮ್ಮಯ್ಯ, ಈ ನಿನ್ನ ಚಿಕ್ಕ ಕಂದನಿಗೆ ಒಂದು ನಿಯಮವನ್ನು ಕೊಟ್ಟು ನೋಡು. ಬಳಿರ ಹಲಲಲಲ ನಿನ್ನ ದುಃಖಕ್ಕೆ ಕಾರಣನಾದವರ ಶಿರವನ್ನು ಅರೆಗಡೆದು ಬರುವನು ಮಾತೆ. ಕಾರ್ಚವೀರ ದೂರದೊಳವನ ಕಾರ್ಚವೀರ ದೂರದೊಳವನ ಕಳೆದೆಲ್ಲ ತಂದೆ ಪ್ರಾಣವ ಕಳೆದೆಲ್ಲಯ ತಂದೆ ಪ್ರಾಣವ ಬಾರಿ ಭಾರ್ಗವ ನಾ ಸಹಿಸೆ ಶೋಕವ ಬಾರಿ ಭಾರ್ಗವ ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಹೇಳುವೆನು, ನೀನು ಚಿತ್ತವಿಟ್ಟು ಕೇಳು ಕಂದ. ಅಮ್ಮಯ್ಯ, ರಾಮ, ಮಾತೆ. ನಾನೇ ಎಂದ ಅಹಂಕಾರದಿಂದ ಬೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು ನನ್ನ ಹೆತ್ತಪ್ಪನನ್ನೇ ಕೊಂದು
ನನ್ನನ್ನು ಈ ರೀತಿ ಕಣ್ಣೀರು ಇಡುವುದಕ್ಕೆ ಕಾರಣವಾದನು ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದಲ್ಲಿ. ಅಮ್ಮ ಮಾತೆ, ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದುಂಟಾದ ನಿನ್ನ ಮನೋವತೆ. ಅಮ್ಮಯ್ಯ ಭಾರ್ಗವ, ಆದರೆ ಈ ನಿನ್ನ ಪುತ್ರನ ಮಾತೊಂದು ಆಲಿಸು. ಮಾತೆ, ಯಾವ ತ್ರಿಲೋಕಗಳಲ್ಲಿರ್ಪ ವೈರಿಗಳನ್ನು ಯಮಪುರಕ್ಕೆ ಕಳುಹಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಪುತ್ರರಿಗೆ ಸಂತೋಷದಿಂದ ನಾಮವನ್ನಿಟ್ಟರೆ ಆ ಕಾಂತ ವೀರಾರ್ಜುನನ ಬಲ ತಿಂತಿನಿ ಅಂತಕನಪುರಕ್ಕೆ ಸೇರಿಸಿ ಬರಬೇ. ಅಮ್ಮಯ್ಯ ಭಾರ್ಗವ, ಆ ಕೊಪ್ಪಿನ ಕೃತಾಂತನಂತೆ ಮದ ಬೇರದ ಕಾಂತ ವೀರಾರ್ಜುನ ಸತ್ತಡಿಗಿಸುವೆ. ಮಾತೆ ಕಂದ, ಎನ್ನಯ ತಮ್ಮನ ಪಿತನ ಕದ್ದು ಕತ್ತರಿಸಿರುವ ಮದೋನ್ಮತ್ತನ ಮರಣಕ್ಕಾಗಿ ಈ ನಿನ್ನ ಕಂದನಾದ ಕಡುಗಲಿ ಪರಾಕ್ರಮನವರಿಗೆ ಶೀಘ್ರದಿಂದ ನೇಮವನ್ನು ದಯಪಾಲಿಸು. ಮಾತೆ ಪರಮ ಪ್ರೀತೆ. ಹೊಡೆದ ಹೊಡಲಿನ ಹರುಷದ ಹೊನಲು ನಿನ್ನ ನೋಡಿ ರಾಮ. 9 ತಿಂಗಳು ನಿನ್ನನ್ನು ಹೊತ್ತಿ ಹೆತ್ತು ಸಾಕಲಿಲ್ಲವೇ ನಾನು? ಇಲ್ಲವಂದರೆ ಯಾರು ಅಮ್ಮಯ್ಯ? ಹಾಲು ಅನ್ನವನ್ನುಣಿಸಿ ಚಂದಮಾಮನನ್ನು ತೋರಿಸಿ ನಿನ್ನನ್ನು ಬೆಳೆಸಿದಂಥ ತಾಯಿ ನಾನಲ್ಲವೇ ಕಂದ? ಹೌದಲ್ಲವೇ ಮಾತೆ? ರಾಮ, ಅಮ್ಮಯ್ಯ, ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ಕಂದ. ನನ್ನ ಎತ್ತ ಕರಳು ಹತ್ತರೆ ನನ್ನ ಮನಸ್ಸು ಕೂಡ ಒಪ್ಪಲಾರದು. ಮಾತೆ, ಹೊಡೆದ ಹೊಡಲಿನ ಹರುಷದ ಹೊನಲು ಸಹಿಸೆ ಶೋಕವ ಬಾರೆ ಭಾರ್ಗವ ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ, ಹಡಲ ಒಡಲು ಈ ನಿನ್ನ ನುಡಿ. ಹೌದು ಮಾತೆ. ಅಮ್ಮಯ್ಯ, 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾದ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ನೇಮ. ನಮ್ಮ ಪಡೆದ ತಾಯಿ ನಿನ್ನ ಹಸ್ತಗಳಿಂದ ಅಮೃತ ಉಣಿಸಿ ಬೆಳೆಸಿದ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ? ಅಮ್ಮಯ್ಯ, ಕೇಳಿ ಎನ್ನ ಪೌರುಷವನ್ನು. ಅದೇನು ಕಂದ? ಮುಕ್ಕೋಟಿ ದೇವತರ ವೀರಾರ್ಜುನನ ಪಕ್ಷ ವಹಿಸಿ ಎನ್ನೊಡನೆ ಸಮರಂಗಕ್ಕೆ ಬಂದರೆ ಈ ನಿನ್ನ ಒಡಲ ಸಂಭವನಾದ ನಾನು ಒಂದು ಹೆಜ್ಜೆ ಸಹ ಹಿಂಜರಿಯಲಾರ ಮಾತೆ. ಅಮ್ಮಯ್ಯ, ಈ ಎನ್ನ ಮಾತು ಸೆಟೆಯಾದರೆ, ಒಂದು ವೇಳೆ ಈ ನಿನ್ನ ಮಾತು ಶಟೆಯಾದರೆ ಎಂತ ರಣ ಹೇಳಿ ಪುತ್ರರ ಪಡೆದು ಎಂದು ಧಿಕ್ಕಾರ ಮಾಡು ಮಾತೆ. ಪರಮ ಪತಿವ್ರತೆ. ಅಮ್ಮಯ್ಯ, ಅಧಮನಾದ ಕಾರ್ಥವೀರ ಅರ್ಜುನನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನು ಮಾತೆ? ಭಾರ್ಗವ, ಅಮ್ಮಯ್ಯ, ದೇವದಾನವರಿಗಿಂತಲೂ ಮಿಕ್ಕಿ ಮೀರಿ ಸೊಕ್ಕಿನಿಂದ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು. ಈ ನಿನ್ನ ಮಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಎನ್ನುವ 6 ಷಡ್ವರ್ಗಗಳನ್ನು ಕೊಡು ಮಾಡಿದವನು ಮಾತೆ. ಸಾಹಸ್ರ ಭಾವಳ್ಳವನಾದವನಾದ
ವೀರಾರ್ಜುನನು. ಅಹೋ ಅಮ್ಮಯ್ಯ, ಭಾರ್ಗವ, ಈ ಅನ್ನ ನಿನ್ನ ಮಗನ ಜಮದಗ್ನಿಯ ಸಂಭೂತ ಈ ಸುಖ ನೀತಿಗಳಿಗೆ ನೇಮವನ್ನು ಕೊಟ್ಟ ಜಮದಗ್ನಿಯ ಪುತ್ರನ ಮಾತೆ ಅಮ್ಮಯ್ಯ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ಥವೀರಾರ್ಜುನನು. ಅಹೋ ಅಮ್ಮಯ್ಯ, ಭಾರ್ಗವ, ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮತ್ತು ಪರಮ ಪತಿವ್ರತೆಯಾದ ರೇಣುಕಾ ದೇವಿಯ ಪ್ರತಿಫಲವು ಈ ನಿನ್ನ ಮಗನಾದ ಭಾರ್ಗವರಾಮನು. ಅಮ್ಮಯ್ಯ, ಹತ್ತು ತಲೆಯ ರಾವಣನ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ ಆ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಮಾತೆ ರಾಮ, ಆ ರಾವಣನ ಅಂಥ ಬಲವಂತನೇ? ಹೌದು ಕಂದ. ವಾಲಿಯ ಮಗನಾದ ಅಂಗದನ ತೊಟ್ಟಿಲಿಗೆ ದುಷ್ಟು ಬೊಂಬೆಯಾಗಿ ಕಟ್ಟಿಸಿಕೊಂಡವನು ಅವನಂತರ ಹೇಳಿ ಸುದ್ದಿ ಅನ್ನ ಮುಂದೆ ಹೇಳಬೇಡ ಮಾತೆ. ಅಮ್ಮಯ್ಯ, ನನ್ನದೊಂದು ಶಪಥವಿರುವುದು ಕೇಳು. ಅದೇನು ಚೆನ್ನಾಗಿ ಹೇಳ ಅಮ್ಮಯ್ಯ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಯಾವ ಮಾತನ್ನು ಹೇಳಿದನು ಅಮ್ಮಯ್ಯ? ಸತಿ ರೇಣುಕಾ, ಪ್ರತಿ ದಿನವೂ ನೀನು ನದಿಗೆ ಹೋಗಬೇಕು, ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬಂದರೆ ಆಗ ನೀನು ನನಗೆ ತಕ್ಕ ಸತಿ ಎಂದು ನಿನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ಏನು ಮಾತೆ ರಾಮ, ಅಮ್ಮಯ್ಯ, ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೋದಾಗ ಮಧ್ಯದಲ್ಲಿ ಏನಾಯ್ತು ಗೊತ್ತೇ ಕಂದ? ಅದೇನಾಯ್ತು ಅಮ್ಮಯ್ಯ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡು ಮಾತನ್ನಾಡಿತು. ಅದು ಯಾವ ಮಾತನ್ನಾಡಿತು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಬಿಯಾಗಿ ಬರುವನಂತೆ ಹೇಳಿತು ಆ ನಾಗಸರ್ಪವು. ಮಗನೇ, ಅಮ್ಮಯ್ಯ, ನಾಗ ಸರ್ಪವು ಸಿಂಬಿಯಾಗಿ ಬಂದಿತು. ನದಿಗೆ ಹೋದೆನು, ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ಬಂದೆನು. ಮಗನೇ, ಅಮ್ಮಯ್ಯ, ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಸತಿ ರೇಣುಕಾ ನನಗೆ ತಕ್ಕ ಸತಿ ನೀನೇ ಎಂದು ಆಶ್ರಮವನ್ನು ಸೇರಿಸಿಕೊಂಡನು. ಹೌದೇನು ಮಾತೆ? ಮಗನೇ, ಅಮ್ಮಯ್ಯ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸದ ನಿನಗೆ ಈ ಕಾರ್ಯವ ಸಲ್ಲತಕ್ಕದ್ದಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ನಿನಗೆ ಎಂದೆಂದಿಗೂ ನೇಮ. ಅಹೋ ಎನ್ನಂ ಪಡೆದ ಜನನಿಯಾದ ರೇಣುಕಾ ದೇವಿ ಏನು ಮಾತನಾಡಿವಿ? ಇದ್ದ ಮಾತನ್ನಾಡಿದೆನು ಕಂದ. ಆ ಮತ್ತೊನ್ಮತ್ತನಾದ ದುಷ್ಟ ಕಾರ್ತವೀರಾರ್ಜುನನ ದೇವದಾನವರಿಗೆ ಮೇರಿದವನೆಂದು ಹೇಳುವೆಯಲ್ಲ. ಆದರೆ ಈ ನಿನ್ನ ತಲೆಯನ್ನು ಮುಂದೆ ಅವನ ಪರಾಕ್ರಮವು ನಡೆಯುವುದಿಲ್ಲ. ಅದು ಹೇಗೆಂದರೆ, ಎನ್ನ ಸರಿಸಮನರಾರಿಲ್ಲವೆಂದು ಆ ಕ್ಷತ್ರಿಯ ಕುನ್ಯ ದುಷ್ಟ ಕಾರ್ತವೀರಾರ್ಜುನನ ಮಹಾ ಅಹಂಕಾರದಿಂದಿರುವನು. ಅಮ್ಮಯ್ಯ, ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಅರಿಷಡ್ ವರ್ಗಗಳನ್ನು ದೂರ ಮಾಡಿದವನು. ಮಾತೆ, ಬಾಪರ ಈ ಕೋಚಿತ ಚಿತ್ರೋಪನ ಕೊಪ್ಪಿನ ಕಾರ್ತವೀರಾರ್ಜುನನ ಜೀವನದುಳಿಯುವನೇ. ಅಮ್ಮಯ್ಯ, ಬಳಿರ ಸೌದಯ ಕಾಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸಿದ ನನಗೆ ನೇಮವನ್ನು ಕೊಡ ಅಮ್ಮಯ್ಯ. ಸೇರಿಸಿ ಬರುವವನ ಯಮನಾಲಯ. ಅಮ್ಮಯ್ಯ, ನೇಮವನ್ನು ಕೊಡು ಮಾತೆ. ಅಧಮನನ್ನು ಕೊಂದು ಬರುವೆನೆಂದು ಹೇಳಿದೆಯಾ? ಮಗನೇ, ಹೇಳುವೆನು ಕೇಳು. ಮಗನೇ, ಜಗದಿ ಮಹಾವೀರ ನೀನೆ
ಜನನಿ ಪಡೆದ ತಾಯಿ ಅಮ್ಮಯ್ಯ ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲ ಮಗನೇ? ಅದು ಯಾವ ಶಕ್ತಿಯಿಂದ ಗೆದ್ದು ಬರಬೇಕು ಮಾತೆ? ಹೇಳು ಮಾತೆ, ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಅಮ್ಮಯ್ಯ ಪಡೆದ ಮಾತೆ ಜನನಿ ಮಾತೆ